ಇವತ್ತು ನಿಮಗೆ ಮ್ಯಾಗಿ ಬೋಂಡನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡ್ಕೊಳ್ಳೋಣ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. 5ರಿಂದ 6 ಮೆಣಸಿನ್ಕಾಯಿ, 2 ಟೊಮೆಟೊ, 1 ಈರುಳ್ಳಿ, ಖಾರದ ಪುಡಿ, ಅರಿಶಿನ ಪುಡಿ, ಅಡುಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಪ್ಯಾಕೆಟ್ ಮ್ಯಾಗಿ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್. ಈಗ ನಾನು ಒಂದು ಪ್ಯಾನ್ಗೆ ನೀರನ್ನು ಸೇರಿಸ್ಬಿಟ್ಟು 2 ಪ್ಯಾಕೆಟ್ ಮ್ಯಾಗಿನ ಹಾಕ್ತೀನಿ. ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊತೀನಿ. ಹಾಗೆ 1 ಆಲೂಗಡ್ಡೆನ ಬೇಯಿಸ್ಕೊತೀನಿ ಇದರ ಜೊತೆಗೇ. ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ, ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಬೀನ್ಸ್ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಹಾಗಾಗಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಆಲೂಗಡ್ಡೆನ ಸಪ್ರೇಟ್ ಮಾಡಿಕೊಂಡು ಅದ್ರ ಮೇಲಿರೋ ಸಿಪ್ಪೆನ ಬಿಡಿಸ್ಕೊತೀನಿ. ಈಗ ಅದೇ ಆಲೂಗಡ್ಡೆನ ಕ್ಯೂಬ್ಸ್ ಟೈಪಲ್ಲಿ ಸಣ್ಣಕ್ಕೆ ಹೆಚ್ಕೊತೀನಿ. ಮ್ಯಾಗಿ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಇವಾಗ ಸಪ್ರೇಟ್ ಮಾಡ್ಕೊಳ್ತೀನಿ. ಆ ನೀರು ಅವಶ್ಯಕತೆ ಇಲ್ಲ ಈ ರೆಸಿಪಿಗೆ. ಸೊ ಬರೀ ಈಗ ಮ್ಯಾಗಿನ ಮಾತ್ರ ತಗೊಳ್ತೀನಿ. ಈಗ ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋಂತಹ ಈರುಳ್ಳಿ, ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಎಲ್ಲ ಕೂಡ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಮತ್ತು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು, ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಖಾರದ ಪುಡಿ, 1 ಸೌಟಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆ 1 ಸೌಟಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕಲಿಸ್ಕೊತೀನಿ ಫಾರ್ ಬೆಟರ್ ಕನ್ಸಿಸ್ಟೆನ್ಸಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಬಾಣಲಿನ ಕಾಯಕ್ಕಿಡ್ತೀನಿ ಎಣ್ಣೆ ಹಾಕಿಬಿಟ್ಟು. ಈಗ ಎಣ್ಣೆ ಕಾದಿದೆ. ಸೊ ಒಂದೊಂದೇ ಬೋಂಡ ಟೈಪ್ ಅಂದರೆ ರೌಂಡ್ ಶೇಪಲ್ಲಿ ಬಿಟ್ಕೊಳ್ಳೋಣ ಎಣ್ಣೆಲಿ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಬೇಕು. ಆಗಲೇ ಕ್ರಿಸ್ಪಿಯಾಗಿ ಬರುತ್ತೆ ಮ್ಯಾಗಿ ಬೋಂಡ. ನೋಡ್ತಾ ಇರ್ಬೋದು ಇವಾಗೆಲ್ಲ ಆಗಿದೆ, ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಸೊ ಇವಾಗ ಅದನ್ನು ಮೇಲೆ ಎತ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ರೆಡಿಯಾಗಿದೆ ನೋಡಿ, ಮ್ಯಾಗಿ ಬೋಂಡ ಈಗ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ಒಂದು ಸಾಫ್ಟ್ ಕ್ರೀಮಿ ಟೆಕ್ಸ್ಚರು, ಹಾಗೆ ಹೊರಗಡೆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಪೆಷಲಿ ಈ ಮಳೆಗಾಲದಲ್ಲಂತೂ ಮಕ್ಕಳಿಗೆಲ್ಲ ಒಂಥರ ಬಾಯಿ ಕೆಟ್ಟಂಗಾಗಿರುತ್ತೆ. ಹಾಗೆ ಹೊರಗಡೆ ಹೋಗಿ ಫಾಸ್ಟ್ ಫುಡ್ ತಿನ್ನೋದಕ್ಕಿಂತ ಮನೇಲೇ ಈ ಮ್ಯಾಗಿ ಬೋಂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೆಲ್ಲರೂ ಇಷ್ಟಪಡ್ತೀರಾ, ಮನೇಲಿ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.